ಹಲೋ ನಮಸ್ಕಾರ ಗೆಳೆಯರೇ. ನನ್ನ ಹೆಸರು ಸ್ಮಿತಾ ಅಂತ. ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದ ಹುಡುಗಿ. ನಮ್ಮದು ಒಂದು ಬಡ ಕುಟುಂಬ, ಆದರೆ ನಾನು ನೋಡಿದಾಗ ಸ್ವಲ್ಪ ಚೆನ್ನಾಗಿದ್ದೆ. ನಾನು ಹೇಳ್ಬೇಕಂದ್ರೆ ನಂದು ಸ್ಕೂಲ್ ಎಲ್ಲ ಮುಗಿದು ನಮ್ಮ ಹಳ್ಳಿಯಲ್ಲಿ. ನಾನು ಅಲ್ಲಿ ಆರಾಮಾಗಿ ಸ್ಕೂಲ್ಗೆ ಹೋಗ್ತಾ ಎಲ್ಲರ ಜೊತೆ ಆಟ ಆಡುತ್ತಾ ನಮ್ಮ ಅಪ್ಪ ಅಮ್ಮನ ಜೊತೆ ಇರುತ್ತೆ. ನನಗೆ ಒಬ್ಬಳು ತಂಗಿಗುಡರೆ ಇದ್ರು. ನಾನು ಅವಳೊಟ್ಟಿಗೆ ಸ್ಕೂಲ್ಗೆ ಹೋಗುತ್ತೆ. ಅವಳು ನನಗಿಂತ 4 ವರ್ಷ ಚಿಕ್ಕವಳು. ಹೀಗೆ ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ನನಗೆ ನಮ್ಮೂರಿನ ಹುಡುಗ ಪ್ರಪೋಸ್ ಮಾಡಿದ. ಅವಾಗ ಇನ್ನೂ ಚಿಕ್ಕವಳು ಇರೋ ಕಾರಣ ನನಗೆ ಏನು ಗೊತ್ತಾಗುತ್ತಿರಲಿಲ್ಲ. ನಾನು ಅವಾಗ ಅವನಿಗೆ ಬೇಡ ಅಂತ ಹೇಳಿದೆ. ಆದರೆ ದಿನಾಲೂ ಅವನು ನನಗೆ ಬಂದು ಪ್ರೀತಿ ಮಾಡು ಅಂತ ಕೇಳ್ತಿದ್ದ. ನಾನು ನಮ್ಮ ಅಪ್ಪನಿಗೆ ಬಂದು ಹೇಳಿದೆ. ಆಮೇಲೆ ಅವರು ಅವನಿಗೆ ಬುದ್ಧಿವಾದ ಹೇಳಿ ಕೈ ಬಿಟ್ರು. ನಾನು ಅಲ್ಲಿಗೆ ಅದನ್ನ ಮರೆತು ಬಿಟ್ಟೆ. ನನ್ನ ಪ್ರೈಮರಿ ಸ್ಕೂಲ್ ಮುಗಿದ ಮೇಲೆ ನಮ್ಮ ಅಪ್ಪ ನನ್ನ ಸಿಟಿಲಿ ಕಾಲೇಜ್ಗೆ ಸೇರಿಸಿದ್ರು. ನಾನು ಕಾಲೇಜ್ಗೆ ಹೋಗ್ಬಿಡೋದು ಮಾಡ್ತಾ ಇದ್ದೆ. ಹಾಗೆ ನೋಡೋಷ್ಟರಲ್ಲಿ ನನ್ನ ಮೊದಲನೇ ವರ್ಷ ಮುಗಿದು ಹೋಯ್ತು. ಆಮೇಲೆ ನಾನು 2ನೇ ವರ್ಷದಲ್ಲಿ ಇರಬೇಕಾದ್ರೆ ಮತ್ತೆ ಒಬ್ಬ ನನ್ನ ಪ್ರಪೋಸ್ ಮಾಡಿದ. ಅವಾಗ ಸ್ವಲ್ಪ ತಿಳುವಳಿಕೆ ಇರೋ ಕಾರಣ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಫ್ರೆಂಡ್ ಆಗಿ ಮಾತಾಡ್ತಾ ಇದ್ದೆ. ಸ್ವಲ್ಪ ದಿನಗಳ ಮೇಲೆ ನಾನು ಅವನ್ನ ಒಪ್ಪಿಕೊಂಡೆ. ನಾವು ಹೀಗೆ ಸುತ್ತಾಡ್ತಾ ಮಾತಾಡ್ತಾ ಇರುವು ಈಗ ನಡೀತಾ ಇತ್ತು ನಮ್ಮಿಬ್ಬರದು. ಆಮೇಲೆ ದಿನಗಳು ಹೋದ ಹಾಗೆ ನಮ್ಮ ಮನೇಲಿ ನಾವು ಪ್ರೀತಿ ಮಾಡೋ ವಿಷಯ ಗೊತ್ತಾಗೋಯ್ತು. ಗೊತ್ತಾದ ಮೇಲೆ ನನ್ನ ಕಾಲೇಜ್ಗೆ ಹೋಗೋದನ್ನ ಬಿಡಿಸಿಬಿಟ್ರು. ನಾನು ದಿನಾಲೂ ಅಳುತ್ತಾ ಕೂತಿರುತ್ತಿದ್ದೆ. ಅಮ್ಮ ಬಂದು ಸಮಾಧಾನ ಮಾಡುತ್ತಿದ್ದರು. ಅವಾಗ ನನಗೆ 17 ವರ್ಷ. ನಮ್ಮಪ್ಪ ನನಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ನಾನವಾಗ ಬೇಡಾಂದ್ರು ಕೇಳದೆ ಹುಡುಗನನ್ನು ಹುಡುಕು ಶುರು ಮಾಡಿದ್ರು. ಮನೆಯಲ್ಲಿ ಸಂಬಂಧಗಳು ಬರತಾ ಇದ್ದು ನಾನು ಬೇಜಾರಲ್ಲೇ ಇರ್ತಿದ್ದೆ. 1-2 ತಿಂಗಳು ಆದ ಮೇಲೆ ಮನೆಯರೇ ಹುಡುಗನನ್ನು ನೋಡಿ ಮದುವೆ ಫಿಕ್ಸ್ ಮಾಡಿದ್ರು. ಹುಡುಗ ನನಗಿಂತ 8 ವರ್ಷ ದೊಡ್ಡವನು. ಬೇಡವೆಂದ್ರ ಅವನ ಜೊತೆ ನನ್ನ ಮದುವೆ ಫಿಕ್ಸ್ ಆಗೋಯ್ತು. ಫಿಕ್ಸ್ ಆದ ಮೇಲೆ ಹುಡುಗ ಅವಾಗವಾಗ ಕಾಲ್ ಮಾಡಿ ಮಾತಾಡ್ತಿದ್ದ. 4 ತಿಂಗಳು ಆದ ಮೇಲೆ ಮದುವೆ ಮಾಡೋಣ ಅಂತ ಮನೆಯರೆಲ್ಲರೂ ಹೇಳಿದ್ರು. ನಾನು ಹುಡುಗನ ಬಗ್ಗೆ ಏನು ಹೇಗೆ ಅಂತ ಮನೆಯಲ್ಲಿ ಕೇಳಿರಲಿಲ್ಲ. ಆಮೇಲೆ ನಮ್ದು ಮದುವೆ ಆಯ್ತು. ಮದುವೆ ಸಮಯದಲ್ಲಿ ಇನ್ನೂ ನನಗೆ 17 ಮುಗಿದಿರಲಿಲ್ಲ. ಮದುವೆ ಆದಮೇಲೆ ನನ್ನ ಗಂಡನ ಮನೆಗೆ ಹೋದೆ. ಹೀಗೆ ಜೀವನ ನಡೀತಾ ಇತ್ತು. ದಿನಗಳು ಹೋದ ಹಾಗೆ ನನ್ನ ಗಂಡ ಕುಡಿತಾರೆ ಅಂತ ಗೊತ್ತಾಯ್ತು. ನಾನು ಅದನ್ನ ತಪ್ಪಿಸೋದು ನೋಡ್ತಾ ಇದ್ದೆ. ಆದರೆ ಅವರು ಜಾಸ್ತಿನೇ ಕುಡಿದು ಬಂದು ನನ್ನ ಜೊತೆ ಗಲಾಟೆ ಮಾಡ್ತಾ ಇದ್ರು. ಮನೆಯಲ್ಲಿ ಹೇಳಿದ್ರೆ ಹೊಂದ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರು. 1 ವರ್ಷ ಆಗುವಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದ ಮೇಲೂ ಕುಡಿಯೋದು ಹೊಡಿಯೋದು ತಪ್ಪಿರಲಿಲ್ಲ. ನಾನು ಹೇಗೋ ಸಹಿಸಿಕೊಂಡಿದ್ದೆ. ಅವರು ಮಾತ್ರ ಕುಡಿಯೋದನ್ನ ಬಿಡಲೇ ಇಲ್ಲ. ಆಮೇಲೆ ನಮಗೆ ಹೆಣ್ಣುಮಗು ಆಯ್ತು. ಜೀವ ಮಾಡ್ತಾ 3 ವರ್ಷಗಳು ಕಳೆದು ನನ್ನ ಗಂಡನ ಮತ್ತೆ ಮಗನ ಚೆನ್ನಾಗಿ ನೋಡ್ಕೊತಿರಲಿಲ್ಲ. ನಾನು ಇವರಿಂದ ಬೇಸತ್ತು ಹೋಗಿದ್ದೆ. ಈ ಸಮಯದಲ್ಲಿ ನನಗೆ ಅದೇ ಏರಿಯಾದಲ್ಲಿ ಒಬ್ಬ ಹುಡುಗ ಪರಿಚಯ ಆದ. ಅವನ ಪರಿಚಯ ಆದಮೇಲೆ ನಾವು ಮಾತಾಡೋದಕ್ಕೆ ಶುರು ಮಾಡಿದೆವು. ಅವನು ನನ್ನ ಸಮಾಧಾನ ಮಾಡ್ತಿದ್ದ. ಯಾವಾಗಾದ್ರೂ ಹೊರಗಡೆ ಇಬ್ಬರು ಸಿಗ್ತಿದ್ದೆವು. ಅವನಿಗೆ ಅವಾಗ 22 ವರ್ಷ. ನನ್ನ ಗಂಡ ಕುಡಿಯೋ ಕಾರಣ ಯಾವುದೇ ಸುಖ ಕಂಡಿರಲಿಲ್ಲ. ಹೀಗೆ ದಿನಗಳು ಕಳೆದ ಹಾಗೆ ನಾವು ಇಬ್ಬರು ಸೇರದಲ್ಲಿ ನೋಡಿದೆವು. ಒಂದು ದಿನ ನಾವಿಬ್ಬರು ಹೋಟೆಲ್ ಬುಕ್ ಮಾಡಲು ಯೋಚನೆ ಮಾಡಿದೆವು. 1 ದಿನದ ಮಟ್ಟಿಗೆ ಹೋಟೆಲ್ ಕೂಡ ಬುಕ್ ಆಯ್ತು. ಅವತ್ತು ನಾವಿಬ್ಬರು ಮಧ್ಯಾಹ್ನ 2 ಗಂಟೆಗೆ ಹೋಟೆಲ್ಗೆ ಹೋದೆವು. ಹೋಟೆಲ್ನಲ್ಲಿ ಊಟ ಮಾಡಿ ರೂಮಿಗೆ ಬಂದೆವು. ರೂಮಿಗೆ ಬಂದ ಮೇಲೆ ಒಂಥರ ಭಯ ಆಗುತ್ತಿತ್ತು. ಆಮೇಲೆ ಅವನೇ ಸಮಾಧಾನ ಮಾಡಿ ನನ್ನ ಕೆನ್ನೆಗೆ ಮುತ್ತು ಕೊಟ್ಟ. ನಾನು ಅವಾಗ ಸೀರೆಯನ್ನು ಹಾಕೊಂಡು ಬಂದಿದ್ದೆ. ಆಮೇಲೆ ಅವನು ಬೆಡ್ ಮೇಲೆ ತಬ್ಬು ಕೊಡ್ತಾ ಮುತ್ತು ಕೊಡ್ತಾ ಶುರು ಮಾಡಿದ. ನನಗೂ ಆ ಟೈಮ್ನಲ್ಲಿ ಜಾಸ್ತಿನೇ ಬೇಕಾಗಿತ್ತು. ನಾನು ಅವನಿಗೆ ತಬ್ಬು ಕೊಡ್ತಾ ಕಿಸ್ ಮಾಡಲು ಶುರು ಮಾಡಿದೆ. ಅವನು ನನ್ನ ಮೂಲೆಗಳನ್ನು ಹೆಕ್ಕೊತ್ತ ನನ್ನ ತೊಟ್ಟಿಗೆ ಕಿಸ್ ಕೊಡ್ತಾ ಇದ್ದ. ಹೀಗೆ ಮಾಡ್ತಾ ಅವನು ನನ್ನ ಸೀರೆ ಬಿಚ್ಚಿದನು. ಇವಾಗ ನಾನು ಜಾಸ್ತಿ ಉದ್ವೇಗದಲ್ಲಿದ್ದೆ. ನನ್ನ ಮೊಲೆಗಳು ದಪ್ಪ ಆಗ್ತಾ ಇದ್ದವು. ಆಮೇಲೆ ಎಲ್ಲಾ ಕಡೆ ಕಿಸ್ ಮಾಡಲು ಶುರು ಮಾಡಿದ. ಆಮೇಲೆ ಅವನು ನನ್ನ ಬ್ಲೌಸ್ ಓಪನ್ ಮಾಡಿ ಮೊಲೆ ಹಿಚ್ಕೊತ ಅದರ ಜೊತೆ ಆಟ ಆಡ್ತಿದ್ದ. ನಾನು ಅವನ್ ನಾಲಾಡಿಸಿದ್ದೆ. ಸ್ವಲ್ಪ ಸಮಯದ ಮೇಲೆ ನನ್ನ ಬ್ರಾ ಬಿಚ್ಚಿ ಮೊಲೆ ಚೀಪುತ್ತಾ ಇದ್ದ. ಇದರ ಜೊತೆ ತುನ್ನೊಡಗೆ ಬೆರಳು ಹಾಕಿ ಅಲ್ಲಾಡಿಸಿ ತೊಡಗಿದ್ದ. ನನಗೆ ತಡೆದುಕೊಳ್ಳುವುದಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಗಂಡು ಕೂಡ ಆ ಸುಖ ನೀಡಿರಲಿಲ್ಲ. ನಾನು ಅವನು ಚಡ್ಡಿ ಬಿಚ್ಚಿ ಚೀಪಲ್ಲಿ ಶುರು ಮಾಡಿದೆ. ಸಖತ್ತಾಗಿ ಮಜಾ ಸಿಗತಾ ಇತ್ತು. ಸ್ವಲ್ಪ ಸಮಯದ ಮೇಲೆ ಅವನು ನನ್ನ ಚಡ್ಡಿ ಬಿಚ್ಚಿ ಚೀಪು ತಕ್ಕೊಳ್ತಾ. ನನಗೆ ಮಾತ್ರ ಸ್ವರ್ಗ ಸುಖ ಸಿಗತಾ ಇತ್ತು. ಹೀಗೆ ಸ್ವಲ್ಪ ಸಮಯದ ನಂತರ ಅವನು ನನ್ನ ತುಳ್ಳಿನೊಳಗೆ ಹಾಕಿ ತೊಡಗಿದ. ಅವನು ಮಾಡುವಾಗ ಅವನು ನಾನೊಂದು ಕಿರುಚುತ್ತಾ ಇದ್ದೆ. ಅವತ್ತು ಅವನು ನನಗೆ ಸ್ವರ್ಗ ಸುಖ ಕೊಟ್ಟ. ಆಮೇಲೆ ಸಾಯಂಕಾಲ ಇಬ್ಬರು ನಮ್ಮ ಕೆಲಸ ಮುಗಿದ ಮೇಲೆ ಮನೆಗೆ ಹೋದು. ನಾನು ರಾತ್ರಿ ಎಲ್ಲ ನೆನೆಸಿಕೊಳ್ತಾ ಮಲ್ಕೊಂಡು ಬಿಟ್ಟೆ. ಆಮೇಲೆಯಿಂದ ಅವನ ಮನೆಯಲ್ಲಿ ಯಾರಿಲ್ಲ ಸಮಯದಲ್ಲಿ ಬಂದು ನನಗೆ ಮಾಡ್ತಾ ಇರ್ತಾನೆ. ಇದೆಲ್ಲ ಆದಮೇಲೆ ನನ್ನ ಗಂಡನಿಂದ ಡೈವೋರ್ಸ್ ತಕೊಂಡು ಬಿಟ್ಟೆ. ಮಗು ಕೂಡ ನನ್ನ ಜೊತೆ ಕರೆದುಕೊಂಡು ಬಂದ್ಬಿಟ್ಟೆ. ಇವಾಗ ನಾನು ಇವನ ಜೊತೆ ಆರಾಮಾಗಿದ್ದೀನಿ. ವಾರದಲ್ಲಿ 1-2 ಸಲ ಆದರೂ ನಾವಿಬ್ಬರು ಸೇರ್ತೇವೆ. ಈ ಕಥೆಯನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೊಸ ಕಥೆಯೊಂದಿಗೆ ಮತ್ತೆ ಬರ್ತಾನೆ.